ಇವತ್ತಿನ ದಿವಸ ನಮ್ಮ ಆಸ್ಪತ್ರೆಗೆ ಒಂದು ಕಂಪ್ಲೇಂಟ್ ಬಂದಿದೆ. ಏನು ಅಂದರೆ ಒಂದು ಸ್ಟಿಲ್ ಬರ್ತ್ ಇವತ್ತು ಬೆಳಗ್ಗೆ ನಮ್ಮ ಆಸ್ಪತ್ರೆಯಲ್ಲಿ ಆಗಿದೆ. ಅದರ ಸಂಬಂಧ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದಾರೆ. ಅದರ ಕೇಸ್ ಮಾಹಿತಿನ ತಮಗೆ ನಾನು ಕೊಡ್ತೀನಿ. ಒಂದು ತಾಯಿ ನೀಲಮ್ಮ, ಗಂಡ ದಿವ್ಯಾ ಅಂತ ನಮ್ಮ ಆಸ್ಪತ್ರೆಗೆ ನಿನ್ನೆ 6ನೇ ಡಿಸೆಂಬರಿಗೆ ಅಡ್ಮಿಟ್ ಆಗಿರುತ್ತಾರೆ. 12:30 PM ಅಡ್ಮಿಷನ್ ಟೈಮ್ ಅವ್ರದ್ದು. ಅವರು ನಮ್ಮ ಡಾಕ್ಟರ್ ಸರೋಜಾ ಅಂತ ಅವರಿಗೆ ಬಂದ ತಕ್ಷಣ ನೋಡಿದ್ದಾರೆ. ಅವರು 2 ನಾರ್ಮಲ್ ಡೆಲಿವರಿ ವಿತ್ ಡೆಲಿವರಿ ಡೇಟು 26/11 ಅಂದ್ರೆ ಡೇಟ್ ಆಲ್ರೆಡಿ ಡೆಲಿವರಿ ಡೇಟ್ ಮುಗಿದಿದೆ. ಈಗ ಪೋಸ್ಟ್ ಡೇಟೆಡ್ ಅಂತ ಹೇಳ್ತೀವಿ. ಅಂದ್ರೆ 40 ವಾರ ಆದ್ಮೇಲೆ ಅದನ್ನ ಪೋಸ್ಟ್ ಡೇಟೆಡ್ ಹೆರಿಗೆ ಪ್ರೆಗ್ನೆನ್ಸಿ ಅಂತ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅವರು 11:30 ಸುಮಾರು ಅವರು ಬಂದಿದ್ದಾರೆ. ಇಲ್ಲಿ ಅವ್ರು ಬಂದಾಗ ನಮ್ಮ ಡಾಕ್ಟರ್ ಸರೋಜಾ ಮೇಡಮ್, ಅವ್ರ ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್, ಅವರು ನೋಡಿದ್ದಾರೆ. ಅವರು ನೋಡಿದಾಗ ಅವ್ರ ಹಿಸ್ಟ್ರಿ, ಈ ಕೇಸ್ ಫೈಲ್ ನೋಡಿ ನಾನು ಮಾತಾಡ್ತಾ ಇದ್ದೀನಿ. ಅವ್ರ ಹಿಸ್ಟ್ರಿ ಪ್ರಕಾರ ಇದು 3ನೇ ಹೆರಿಗೆ ಆಗಿದ್ದು, ಪೋಸ್ಟ್ ಡೇಟ್ ಡೆಲಿವರಿ ಆಗಿದ್ದು. ಅಂದ್ರೆ 26/11 ಅವ್ರ ಡೆಲಿವರಿ ಡೇಟ್ ಇತ್ತು. ಅವ್ರು ಬಂದಿದ್ದು 6ನೇ ತಾರೀಕು. ಆಲ್ಮೋಸ್ಟ್ 41 ವಾರ, ಅದಕ್ಕೆ ಪೋಸ್ಟ್ ಡೇಟೆಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀನಿ. ಅವ್ರು ಬಂದಿದ್ದು ಸ್ವಲ್ಪ ಬ್ಯಾನಿ ಡೇಟ್ ಆಗಿದೆ ಅಂತ ಹಾಸ್ಪಿಟಲ್ಗೆ ಪೇಷಂಟ್ ಬಂದಿದ್ದಾರೆ. ಅವರಿಗೆ ನೋಡಿದಾಗ ಅವರು ಹೆರಿಗೆಯಲ್ಲಿ ಇರಲಿಲ್ಲ. ಅವರು BP ಸ್ವಲ್ಪ ಜಾಸ್ತಿ ಇತ್ತು, 160/90 BP ಇತ್ತು. ಅಡ್ಮಿಷನ್ BP ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ಅವರಿಗೆ ಎಲ್ಲ ವರ್ಕಪ್ ಮಾಡಿ ಅವರು ಹೆರಿಗೆ ನೋವಿಂದ ಇಲ್ಲ, ಅವರು ಡೆಲಿವರಿ ನೋವು ಇರಲಿಲ್ಲ, ಡೆಲಿವರಿ ಬ್ಯಾನಿ ಇನ್ನೂ ಚಾಲು ಆಗಿರಲಿಲ್ಲ, ಅಥವಾ ಡೆಲಿವರಿ ಸೈನ್ಸ್ ಇನ್ನೂ ಇರಲಿಲ್ಲ, ಬಟ್ ಪೋಸ್ಟ್ ಡೇಟೆಡ್ ಇದೆ, ಡೇಟ್ ಮುಗಿದಿದೆ ಅಂತ ಆ ಕಾರಣಕ್ಕೆ ಅಡ್ಮಿಷನ್ ಮಾಡಿ ಮರು ದಿವಸ ಅವರಿಗೆಲ್ಲ ವರ್ಕಪ್, ಅಂದ್ರೆ ಬಂದ ತಕ್ಷಣ ನಾವು ಪೇಷಂಟ್ ಹೆರಿಗೆ ಇರ್ಲಿಲ್ಲ ಅಂದ್ರೆ ನಾವು ಎಲ್ಲ ಅವರಿಗೆ ವರ್ಕಪ್ ಮಾಡ್ತೀವಿ. ಅಂದ್ರೆ ರಕ್ತ ಪರೀಕ್ಷೆ, ಅವ್ರಿಗೆ ಏನು ಬೇರೆ ಹಾರ್ಟ್ ಕಾಯಿಲೆ ಇದೆ, ಅಂಡ್ ವಯಸ್ಸು ಜಾಸ್ತಿ ಇದೆ. ಇವ್ರದ್ದು ವಯಸ್ಸು ಜಾಸ್ತಿ ಅಂದ್ರೆ 3ನೇ ಹೆರಿಗೆ 2ನೇ ಮಗು 10 ವರ್ಷ, 1ನೇ ಮಗು 15 ವರ್ಷ. ಇದು 3ನೇ ಹೆರಿಗೆ ಸ್ವಲ್ಪ ಜಾಸ್ತಿ ವಯಸ್ಸಾದವರಿಗೆ ತುಂಬಾ ರೀಸನ್ಸ್, ತುಂಬಾ ನಾವು ಫ್ಯಾಕ್ಟರ್ಸ್ ನೋಡ್ತೀವಿ ಆ ತಾಯಿನಲ್ಲಿ. ಆಪರೇಷನ್ ಅಥವಾ ಸಿಸರಿನ್ ಮಾಡ್ಬೇಕಾ, ಡೆಲಿವರಿ ನಾರ್ಮಲ್ ಮಾಡ್ಬೇಕಾ ಅಂತ ನಾವು ಡಿಸೈಡ್ ಮಾಡಬೇಕು. ಅದಕ್ಕೆ ಅವರಿಗೆ ಎಲ್ಲ ರಕ್ತ ಪರೀಕ್ಷೆ ಮತ್ತೆ ಬೇರೆ ನಮ್ದು ಅನೆಸ್ಥಿಷಿಯಾ ಟೀಮ್ ಅವರಿಗೆ ಚೆಕ್ ಮಾಡುತ್ತೆ. ಅದೆಲ್ಲ ಕಾರಣಗಳು ನೋಡಿ ನೋವಿರಲಿಲ್ಲ ಅಂತ ನೆಕ್ಸ್ಟ್ ಡೇ ನಾವು ಅಡ್ಮಿಟ್ ಮಾಡಿ, ನೆಕ್ಸ್ಟ್ ಡೇ ಸಿಸರಿನ್ ಮಾಡಬೇಕು ಅಥವಾ ಡೆಲಿವರಿ ಮಾಡಬೇಕು ಅಂತ ನಾವು ಅಡ್ಮಿಟ್ ಮಾಡ್ಕೊಂಡಿವಿ. ANC ವಾರ್ಡ್ ಅಂತ ಇರುತ್ತೆ, ಆಂಟಿನೇಟಲ್ ವಾರ್ಡ್. ಆ ವಾರ್ಡ್ ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅವ್ರು ನೋವಿರಲಿಲ್ಲ ಅಂತ. ಸೊ ಅಡ್ಮಿಟ್ ಮಾಡಿದಾಗ ನೆಕ್ಸ್ಟ್ ಅವರಿಗೆ ANC ವಾರ್ಡ್ ನಲ್ಲಿ ಇದ್ಮೇಲೆ ಎಲ್ಲ ರಕ್ತ ಪರೀಕ್ಷೆ ಎಲ್ಲ ಕಳಿಸಿದ್ಮೇಲೆ ಅವರು ರಾತ್ರಿ 3 ಗಂಟೆಗೆ ಅವರಿಗೆ ರಕ್ತಸ್ರಾವ ಆಗಿದೆ. 3 ಗಂಟೆಗೆ ರಕ್ತಸ್ರಾವ ಆಗಿದೆ ಅಂದ್ರೆ ಅದು ಅಬ್ರಪ್ಷನ್ ಅಂತ ಹೇಳ್ತೀವಿ. ಮಾಸ ಜಾಗದಿಂದ ಸರಿಯುತ್ತೆ. ಅದು ಯಾಕೆ ಅಂದ್ರೆ ಅವರು BP ಜಾಸ್ತಿ ಇದ್ದ ಕಾರಣ ಮಾಸ್ ಜಾಗದಿಂದ ಸರಿದು ಬಿಟ್ಟು ರಕ್ತಸ್ರಾವ ಆಗುತ್ತೆ. ಇದು ತುಂಬಾ ಕಾಂಪ್ಲಿಕೇಟೆಡ್ ಪೇಷಂಟ್ ಆಗುತ್ತೆ. ಯಾವಾಗ ಅಬ್ರಪ್ಷನ್ ಆಗುತ್ತೆ ಅದು ಕಾಂಪ್ಲಿಕೇಟೆಡ್. 3 ಗಂಟೆಗೆ ರಕ್ತಸ್ರಾವ ಆಗಿದೆ, 4 ಗಂಟೆಗೆ ನಾವು OTಗೆ ಆ ಪೇಷಂಟಿಗೆ ಕರ್ಕೊಂಡು ಹೋಗಿದ್ದೀವಿ. 4:20ಕ್ಕೆ ಆ ಡೆಲಿವರಿ ಸಿಸರಿನ್ ನಮ್ಮ ಡಾಕ್ಟರ್ ನಾಗಶ್ರೀ ಅವರು ಮಾಡಿದ್ದಾರೆ. ಆದರೆ ಮಗುನ ಉಳಿಸಕ್ಕಾಗ್ಲಿಲ್ಲ. ಆ ಫ್ಯಾಕ್ಟರು ಯಾವಾಗ OTಗೆ ಕರ್ಕೊಂಡು ಹೋಗಿದ್ದೀವಿ, ರಕ್ತಸ್ರಾವ ಆಗಿದ್ದು ಅರ್ಧ ತಾಸಿಗೆ ಮಗು ಎದೆ ಬಡ್ತಾ ಹೋಗಿದೆ. ಅರ್ಧ ತಾಸು ಅಥವಾ 20 ನಿಮಿಷದಲ್ಲಿ ಅದು ಎದೆ ಬಡ್ತಾ ಹೋಗಿದೆ. ಸೊ ಅದನ್ನ ಇಮಿಡಿಯೇಟ್ ಸಿಸರಿನ್ ಮಾಡಿ ಮಗುನ ತೆಗ್ದಿದ್ದೀವಿ. ತಾಯಿ ಇನ್ನೂ ನಮ್ಮ ಜೊತೆಗಿದ್ದಾಳೆ ಅಂಡ್ ಅವರು ಚೆನ್ನಾಗಿದ್ದಾರೆ. ಬಟ್ ನೆಕ್ಸ್ಟ್ 24 to 48 hours ಇನ್ನೂ ತಾಯಿಗೆ ರಿಸ್ಕ್ ಇರುತ್ತೆ. ಬಿಕಾಸ್ ಅದು BPನೂ ಇದೆ ಮತ್ತು ಅಬ್ರಪ್ಷನ್ ಅಂದ್ರೆ ಬ್ಲೀಡಿಂಗ್ ಆಗಿ ಸಿಸರಿನ್ ಆಗಿದೆ. ಸೊ ಇನ್ನೂ ತಾಯಿ ರಿಸ್ಕ್ ನಲ್ಲಿ ಇದೆ. ಈಗ ಈ ಕಂಪ್ಲೇಂಟ್ ಸಂಬಂಧಪಟ್ಟ ನಾವು ಎಲ್ಲ ಇನ್ಕ್ವೈರಿ ಅಥವಾ ದಾಖಲೆಗಳು ಎಲ್ಲ ನೋಡ್ಬಿಟ್ಟು ಯಾವ ಹಂತಕ್ಕೆ ಲೇಟ್ ಆಗಿದೆ. ಇವರು 26ಕ್ಕೆ ಇವರು ಡೆಲಿವರಿ ಡೇಟ್ ಇತ್ತು, 26ರಿಂದ 6ನೇ ತಾರೀಕುವರೆಗೆ ಯಾಕೆ ಲೇಟ್ ಆಯ್ತು, ಯಾಕೆ ಇವರು ಲೇಟ್ ಆಗಿ ಬಂದ್ರು, ಈ ತರ ಲೇಟ್ ಬರಬಾರ್ದು, ಯಾಕೆ ಲೇಟ್ ಬಂದಿದ್ದಾರೆ, ಅಥವಾ ಒಂದು ಪ್ರೈವೇಟ್ ಡಾಕ್ಟರ್, ನಾವು ಈಗ ಡಾಕ್ಯುಮೆಂಟ್ಸ್ ನೋಡಿದಾಗ ಯಾವುದೋ ಒಂದು ಪ್ರೈವೇಟ್ ಡಾಕ್ಟರು BHMS ಏನ್ ಡಿಗ್ರಿ ಇದೆ ನಮಗೂ ಗೊತ್ತಿಲ್ಲ, MBBS ಇದ್ದಾರಾ, BA MS ಇದ್ದಾರಾ, ಅಲ್ಲಿನೂ ತೋರಿಸಿದ್ದಾರೆ. ಅವರಿಗೆ ಡೆಲಿವರಿ ಡೇಟ್ 13ನೇ ತಾರೀಕು ಕೊಟ್ಟಿದ್ದಾರೆ, ಅದು ದಾಖಲೆ ಇಲ್ಲಿ ಇದೆ. ಕೆಲವೊಂದು ಟ್ಯಾಬ್ಲೆಟ್ಸ್ ನೋವು ಬರುವಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದು ಎಲ್ಲ ಯಾಕೆ, ಏನಾಯ್ತು, ಎಲ್ಲಿ ತಪ್ಪಾಗಿದೆ, ಯಾವ ಹಂತದಲ್ಲಿ ತಪ್ಪಾಗಿದೆ, ಅಥವಾ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟರ್ಸ್, ನಮ್ಮ ಸ್ಟಾಫ್ ನರ್ಸ್ಗಳಿಗೂ ಕೂಡ ನಾವು ತನಿಖೆ ಮಾಡ್ತೀವಿ. ಆಡಿಟ್ ಅಂತ ಮೀಟಿಂಗ್ ಮಾಡಿ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಆಯ್ತು, ಎಲ್ಲಿ ತಪ್ಪುಗಳು ಆಗಿವೆ, ಅದರ ತಕ್ಕಂತ ನಾವು ಅವರಿಗೆ ಏನ ಮಾಡ್ಬೋದು ಎಂತ ನಾವು ಅವರಿಗೆ
ಆಕ್ಷನ್ ತಗೊಳ್ಬಹುದು. ನಮ್ ಡೀನು ಇಸ್ ದ ನಮ್ಮ ಇನ್ಸ್ಟಿಟ್ಯೂಷನ್ ಹೆಡ್ ಅವ್ರ ಜೊತೆಗೆ ಅವರು ಆ ಟೀಮ್ ನಲ್ಲಿ ಇರ್ತಾರೆ. ಎಲ್ಲ ತನಿಖೆ ಮಾಡ್ಬಿಟ್ಟು ವಿವರವಾಗಿ ಯಾರ ಮೇಲೆ ಏನ್ ಕ್ರಮ ಆಗುತ್ತೆ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಇಲ್ಲಿ ನೋಡಿ, ಬಂದಾಗ ಹಾರ್ಟ್ ಬೀಟ್ NST ಎಲ್ಲ ಡಾಕ್ಯುಮೆಂಟೇಶನ್ ಇದೆ. ಹಾರ್ಟ್ ಬೀಟ್ ಚೆನ್ನಾಗಿದೆ, ಈ ಗ್ರಾಫ್ ಏನ್ ತೋರಿಸುತ್ತೆ NST ಚೆನ್ನಾಗಿದೆ. ಬಂದಾಗ NST ಚೆನ್ನಾಗಿತ್ತು, FHS ಅವಾಗ ನೋಡ್ತಾ ಇದೀವಿ, ಎಲ್ಲ ಹಾಫ್ ಅನ್ ಅವರ್ 1 hour 2 hours ನೋಡ್ತಾ ಇರಬೇಕು. ಅದು ನೋಡಿದ್ದಾರೆ, ಚೆನ್ನಾಗಿದೆ. ರಕ್ತಸ್ರಾವ ಆದ ತಕ್ಷಣ OT ಶಿಫ್ಟ್ ಆಗೋ ಟೈಮಿಗೆ ರಕ್ತ ಅದು ಮಗುಂದ ಎದೆ ಬಡ್ತ ಹೋಗಿದೆ. ಅದು OT ಮುಂಚೆ, ಸಿಸರಿನ್ ಮಾಡೋದ್ ಮುಂಚೆ ಎದೆ ಬಡ್ತ ಮಗುಂದ್ ಇರ್ಲಿಲ್ಲ. ಅದು ಸಹ ನಾವು ಪೇಷಂಟಿಗೆ ಹೇಳಿದೀವಿ, ಸೈನ್ ಕೂಡ ಇದೆ. ಮಗುಂದ್ ಎದೆ ಬಡ್ತ ಹೋಗಿದೆ ಅಮ್ಮ, ನಾವು ಇದನ್ನ ಸಿಸರಿನ್ ಮಾಡಿ ತಗೋತಾ ಇದೀವಿ, ಯಾಕಂದ್ರೆ ಇನ್ನು ಡೆಲಿವರಿ ಆಗಲ್ಲ. ರಕ್ತಸ್ರಾವ ಆಗಿ ತಾಯಿಗೆ ಪ್ರಾಬ್ಲಮ್ ಆಗುತ್ತೆ. ತಾಯಿಗೆ ಪ್ರಾಬ್ಲಮ್ ಆಗಬಾರ್ದಂತ ಇಂಥ ಒಂದು ಕಾಂಪ್ಲಿಕೇಟೆಡ್ ಸರ್ಜರಿನ ನಮ್ ಡಾಕ್ಟರ್ ಮಾಡಿದ್ದಾರೆ. ಅಂದ್ರೆ ಮಗು ಉಸಿರಾಟ ಸಮಸ್ಯೆ, ಈ ಬ್ಲೀಡಿಂಗ್ ಉಸಿರಾಟ ಸಮಸ್ಯೆ ರಕ್ತಸ್ರಾವ ಕಟ್ಟಾದ ತಕ್ಷಣ ಮಗು ಉಳಿಯಕ್ ಆಗಲ್ಲ. BP ಜಾಸ್ತಿ ಆಗಿರೋದ್ರಿಂದ ಅಂದ್ರೆ ನಿಮ್ಮವ್ರು ಯಾರು ಅಲಕ್ಷ್ಯ ವಹಿಸಿಲ್ಲ. ಇನ್ನು ನಾನು ನಿರ್ಲಕ್ಷ್ಯತೆ ಯಾವ್ದು ಏನಾಗಿದೆ ಬಟ್ ಏನ್ ಮೇಲ್ನೋಟಕ್ಕೆ ಏನ್ ಕಾಣಿಸ್ತಾ ಇದೆ, ಈಗ ನಾವೆಲ್ಲ ನೋಡಿದ್ಮೇಲೆ, ಇಲ್ಲಿ ಕೇಸ್ ಫೈಲ್ ಎಲ್ಲ ನೋಡಿದ್ಮೇಲೆ ತಾಯಿ ಉಳ್ಸಕ್ಕೆ ನಾವು ಈ ಕ್ರಮ ಇದು ಆಗಿದೆ. ತಾಯಿ ಉಳ್ಸಕ್ ಒಂದ್ ಸರ್ಜರಿ 4 ಗಂಟೆ ಬೆಳಗ್ಗೆ ನಮ್ಮ ಆಸ್ಪತ್ರೆಯಲ್ಲಿ ಆಗಿದೆ ಅಂತ ಹೇಳ್ತೀನಿ. ಇನ್ನು ಡೀಟೇಲ್ ಆಗಿ ಎಲ್ಲಿ ಏನು ನಿರ್ಲಕ್ಷ್ಯ ಆಗಿದೆ ಆಡಿಟ್ ತನಿಖೆ ಮಾಡಿದ್ಮೇಲೆ ಹೇಳ್ಬೋದು.